ಜಾಥಾ ಇದರ ಉದ್ದೇಶ ಸಾರ್ವಜನಿಕ ಪುಸ್ತಕಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು. ಹಾಗಾಗಿ ಈ ಒಂದು ಎಲ್ಲರ ಪರವಾಗಿ ಸ್ವಾಗತವನ್ನು ಹಾಗೆ ಕಲಾಕಾರಿನ ಗ್ರಂಥಪಾಲಕರ ಪ್ರಥಮವರು ಬಂದಿದ್ದಾರೆ, ರಾಜಶ್ರೀ ಬಂದಿದ್ದಾರೆ, ಅವರ ರೂಪೇಶ್ ಕುಮಾರ್ ಸ್ಫೂರ್ತಿಯಿಂದ ಈ ಒಂದು ಜಾಥಾದಲ್ಲಿ ನಿಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಬಯಸಿ ಈ ಒಂದು ಜಾಥಾ ಬಗ್ಗೆ ಒಂದು ಕೆಲವು ಮಾತುಗಳನ್ನು ಆಡಬೇಕು ಕುಟುಂಬದವರನ್ನ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು 14 ನವೆಂಬರ್ 2024. ನಮ್ಗೆ ಗೊತ್ತಿದ್ದಾಗೆ ಈ ದಿನ ಒಂದು ಉತ್ತಮವಾದ ದಿನ. ಒಂದು ವಾರ ಒಂದು ನಮ್ಮ ಕ್ಷೇತ್ರದ ವತಿಯಿಂದ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಹಾಗೂ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವತಿಯಿಂದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಪ್ರತಿ ವರ್ಷ ಇದು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ಪ್ರಾಧ್ಯಾಪಕರು ಮತ್ತು ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಮುಖ್ಯವಾಗಿ ಈ ಒಂದು ವಾರ ಯಾಕೆ ಅಂತ ಹೇಳಿದ್ರೆ ಗ್ರಂಥಾಲಯ ಬಗ್ಗೆ ಇಂಪಾರ್ಟೆನ್ಸ್ ಆಫ್ ದ ಲೈಬ್ರರೀಸ್ ತಿಳಿಸ್ಬೇಕು. ಇದು ಲೈಬ್ರರಿ ವಿದ್ಯಾರ್ಥಿಗಳನ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಸಾರ್ವಜನಿಕರಿಗೆ ಒಂದು ವಾರ ಮೂಲಕ ಗ್ರಂಥಾಲಯ ಹೇಗೆ ಅಭಿವೃದ್ಧಿ ಆಗಿದೆ, ಪುಸ್ತಕದ ಮಾಹಿತಿ ಏನು, ಪುಸ್ತಕದ ಇಂಪಾರ್ಟೆನ್ಸ್ ಏನು ಅಂತೇಳಿ ಒಂದು ಸಪ್ತಾಹ. ನಾಟ್ ಓನ್ಲಿ ಲೈಬ್ರರಿ, ಇನ್ನು ಬೇರೆ ಬೇರೆ ನಾವು ಸಪ್ತಾಹ ಮಾಡ್ತಾ ಇದ್ವಿ, ವನ್ಯಜೀವಿ ಸಪ್ತಾಹ ಮಾಡ್ತೀವಿ, ನಾವು ಅರಣ್ಯ ಸಪ್ತಾಹ ಮಾಡ್ತೀವಿ. ಅಂದರೆ ಉದ್ದೇಶ ಅಂದರೆ ಒಂದು ವರ್ಷದಲ್ಲಿ ಒಂದು ವಾರ ಎಲ್ಲರಿಗೆ, ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಮತ್ತು ಏನೇನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ. ಮುಖ್ಯವಾಗಿ ಲೈಬ್ರರಿ ನೋಡಿದಾಗ ಲೈಬ್ರರಿ ಇಸ್ ದ ಹಾರ್ಟ್ ಆಫ್ ದ ಯೂನಿವರ್ಸಿಟಿ. ನಾಟ್ ಓನ್ಲಿ ಯೂನಿವರ್ಸಿಟಿ, ಎಜುಕೇಷನ್ ಸೆಂಟರ್ ಬಂದಾಗ ಹಾರ್ಟ್ ಚೆನ್ನಾಗಿದ್ದರೆ ಎಲ್ಲ ದೇಹ ಚೆನ್ನಾಗಿರ್ತದೆ. ಹಾಗಾಗಿ ಲೈಬ್ರರಿನೂ ನಾವು ಎಷ್ಟು ಹೃದಯನ ಪ್ರೀತಿಸ್ತೀವೋ ಅಷ್ಟೇ ಲೈಬ್ರರಿ ಪ್ರೀತಿಸಬೇಕಾಗಿದೆ. ಈ ಲೈಬ್ರರಿನಲ್ಲಿ ಅಫ್ಕೋರ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಸಾಕಷ್ಟು ಬದಲಾವಣೆ ಆಗಿದ್ದಾವೆ. ಬುಕ್ಲೆಸ್ ಲೈಬ್ರರಿ ಅಂತ. ಲೈಬ್ರರಿ ಹೋದರೆ ಬುಕ್ಸ್ ಇರಬೇಕಾಯಿತು, ಈಗ ಬುಕ್ಸ್ ಇಲ್ಲ. ಬುಕ್ಸ್ ಇಲ್ಲ ಅಂತ ಲೈಬ್ರರಿ ಇಲ್ಲ ಅಂತಿಲ್ಲ, ಜ್ಞಾನ ಇದೆ, ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನು ಬೇರೆ ಬೇರೆ ರೂಪದಲ್ಲಿದೆ. ಆ ಜೊತೆಗೆ ವಿದ್ಯಾರ್ಥಿ ಸ್ನೇಹಿ ಮತ್ತು ಓದುಗರ ಸ್ನೇಹಿ ಆ ರೀತಿ ಲೈಬ್ರರೀಸ್ ಮಾಡ್ತಾ ಇರೋದು. ಗ್ರೀನ್ ಲೈಬ್ರರಿ ಅಂತ ಹೇಳ್ತೀವಿ, ಓಪನ್ ಲೈಬ್ರರಿ ಅಂತ ಹೇಳ್ತೀವಿ. ಇವೆಲ್ಲ ಯಾಕಂದರೆ ಎಕ್ಸ್ಪೆಕ್ಟೇಷನ್ಸ್ ಆರ್ ಡಿಫ್ರೆಂಟ್. ಪ್ರೀವಿಯಸ್ ಡೇಸ್ನಲ್ಲಿ ನಾವು ಲೈಬ್ರರಿಯಿಂದ ಸೈಲೆನ್ಸ್ ಇರಬೇಕು, ಪುಸ್ತಕ ಓದ್ಕೋಬೇಕು ಅಂತೇಳಿ. ಹಾಗಾಗಿ ಸಾಕಷ್ಟು ಜನರು ಈ ಪುಸ್ತಕ ಓದೋದು ಬಂದ್ ಮಾಡಬಾರ್ದು ಅಂತೇಳಿ ರಿಟೈರ್ಡ್ ಪೀಪಲ್, ಎಸ್ಪೆಷಲಿ ರಿಟೈರ್ಡ್ ಪೀಪಲು ಬೇರೆ ಬೇರೆ ಮೂಲಕ ಪುಸ್ತಕ ಓದುವ ಕಾರ್ಯಕ್ರಮ ಮೂಲಕ ಜನರಿಗೆ ಒಂದು ಅರಿವು ಮಾಡಿಸ್ತಾರೆ. ನಾನು ನೋಡಿದೆ, ಶಿವಮೊಗ್ಗದಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದು ಮನೆಯಲ್ಲಿ ಪುಸ್ತಕಗಳ ಭಂಡಾರ ಇಟ್ಟಿದ್ದಾರೆ. ಸ್ವತಃ ಅವರೇ ದುಡ್ಡು ಖರ್ಚು ಮಾಡಿ ಒಂದು ವಾರ, ಒಂದು ದಿವಸ, ಒಂದು ಟೈಮ್ ಫಿಕ್ಸ್ ಮಾಡಿದರೆ 4 to 6 o'clock ಎಲ್ಲರೂ ಬಂದು ಆ ಮನೆಯಲ್ಲಿ ಓದ್ಕೋಬೋದು. ಎಲ್ಲ ಪುಸ್ತಕ ಸಿಗುತ್ತೆ. ಆ ರೀತಿ ನಾವು ಜ್ಞಾನಾರ್ಜನೆ ಮಾಡೋಕ್ಕೆ ಸಾಧ್ಯ. ನಮಗೇನು ತುಮಕೂರು ಸಿಟಿಗೆ ಸಾಕಷ್ಟು ಜನ ಪುಸ್ತಕ ಕೊಡೋಕ್ಕೆ ರೆಡಿ ಇದ್ದಾರೆ, ಬಟ್ ಪ್ಲೇಸ್ ಇಲ್ಲದ್ರಿಂದ ನಾವು ಪುಸ್ತಕ ಲಭ್ಯ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಹೆಚ್ಚು ಓದಬೇಕು. ಆ್ಯಕ್ಚುಲಿ ನೀವು ಮೊಬೈಲಲ್ಲಿ ಸಿಗುತ್ತೆ ಇನ್ಫಾರ್ಮೇಷನ್, ಅಷ್ಟೇ ನಾಲೆಜ್ ಸಿಗೋದಿಲ್ಲ. ಲೈಬ್ರರಿ ಬಂದರೆ ಸಾಕಷ್ಟು ಪುಸ್ತಕಗಳು ಸಿಗ್ತವೆ, ನಾಲೆಜ್ ಇರ್ತದೆ. ಯಾರು ಹೆಚ್ಚು ಓದ್ತಾರೋ ಅವರು ಜ್ಞಾನ ಸಿಗುತ್ತೆ. ಈ ಒಂದು ವಾರ ಕಾರ್ಯಕ್ರಮ ಉದ್ದೇಶ ಅದೇ. ಆ್ಯಕ್ಚುಲಿ ನಾವು ಸಾಕಷ್ಟು ಸಾರಿ ನಾವು ವನ್ಯಜೀವಿ ಸಪ್ತಾಹ ಮಾಡ್ತಿದ್ದಾಗ ವನ್ಯಜೀವಿ ಇಂಪಾರ್ಟೆನ್ಸ್ ಏನು, ಪರಿಸರ ಇಂಪಾರ್ಟೆನ್ಸ್ ಏನು ಎಲ್ಲ ಸಾಕಷ್ಟು ನಾವು ಮಾಡ್ತಾ ಬಂದಿದ್ವಿ. ಹಾಗೆ ಇವತ್ತು ಒಂದು ಸಪ್ತಾಹ ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾಲಯದ ಗ್ರಂಥಾಲಯ ಮತ್ತು ಮಾಹಿತಿ ವಿಭಾಗ ವತಿಯಿಂದ ಮತ್ತೆಲ್ಲ ವಿಭಾಗಗಳ ವಿದ್ಯಾರ್ಥಿಗಳು ಸೇರಿ ಈ ಸಪ್ತಾಹ ಮಾಡ್ತಾಯಿದ್ವಿ. ಈ ಒಂದು ವಾರ ಕಾರ್ಯಕ್ರಮದಲ್ಲಿ ನೀವು ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ ನಿಮಗೆ ಮತ್ತು ಬೇರೆ ಬೇರೆ ಜನರಿಗೆ, ಸಾರ್ವಜನಿಕರಿಗೆ ತಿಳಿಸಬೇಕಂತೇಳಿ ಈ ಒಂದು ಉತ್ತಮ ಕಾರ್ಯಕ್ರಮ ಅಂದ್ಕೊಂಡಿದ್ದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆ. ಧನ್ಯವಾದ. ಹಾಗೆ ಈ ಒಂದು ಜಾಥಾಕ್ಕೆ ವಿಶೇಷವಾದಂಥ ಒಂದು ಇಂಟ್ರೆಸ್ಟನ್ನು ಕೊಟ್ಟ ನಮ್ಮ ಕುಮಾರ್ ಕೂಡ ನಾನು ಆತ್ಮೀಯ ಸ್ವಾಗತ ಮಾಡ್ತೇನೆ. ಈಗ ಜಾಥಾಕ್ಕೆ ಚಾಲನೆ ನೀಡಿ ನಮ್ಮ ಮಾನಿಕರು ಬಂದು ಕೇಳ್ಕೊಡ್ತೇನೆ. ಅದ್ರ ಜೊತೆಗೆ ಜಾಥಾ ಇಲ್ಲಿಂದ ಹೊರಟು ನಮ್ಮ ಮುಖ್ಯ ಗೇಟಿಂದ ಎಡಬಾಗಿ ತಿರುಗಿಕೊಳ್ಬೇಕು. SP ಆಫೀಸ್ ಹತ್ರ ಹೋಗಿ ಅಲ್ಲಿ ಯೂಟರ್ನ್ ಇದೆ, ಅಲ್ಲಿಂದ ಯೂಟರ್ನ್ ತಗೊಂಡು ಜೊತೆ ಮುಂದೆ ನಮ್ಮ ಸ್ವಾಮೀಜಿ ಸರ್ಕಲ್ ಇದೆ, ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಯೂಟರ್ನ್ ತಗೊಂಡು ನಂತರ ನಮ್ಮ ಮೇನ್ ಗೇಟ್ಗೆ ಬರೋದು. ಅಲ್ಲಿ ಜನರಿಗೆ ಸಮಾವೇಶ ಮಾಡಲಾಗಿದೆ. ಅದಕ್ಕೆ ಯಾರು ಕೂಡ ಹೆಚ್ಚಿಗೆ ಮಾತಾಡಿದರೆ ಟ್ರಾಫಿಕನ್ನು ಫಾಲೋ ಮಾಡಬೇಕು. ನಮ್ಮ ಪೊಲೀಸ್ ಅಧಿಕಾರಿ ಬಂದಿದ್ದಾರೆ. ಯಾವುದೇ ರೀತಿಯಾಗಿ ಅವರಿಗೆ ಒಂದು ಸಾರ್ವಜನಿಕ ತೊಂದರೆ ಕೊಡದಾಗೆ ನಮ್ಮ ಜಾಥಾ ಚಾಲನೆ ಆಗಬೇಕು ಮಾಡಿ. ಹಾಗೆ ಕುಲಸಚಿವರು ಕೂಡ ಚಾಲನೆ
ಹಿಂದೆ ಬನ್ನಿ. ಈ ಕಡೆ ಘೋಷಣೆಗಳು ಏನಿದೆ ನೋಡ್ಕೊಳ್ಳಿ. ಒಂದೊಂದಾಗಿ ಘೋಷಣೆಗಳನ್ನು ಸ್ವಲ್ಪ ಹೋಗಬೇಕು, ಟ್ರಾಫಿಕ್ನ ಫಾಲೋ ಮಾಡಬೇಕು, ಫಾಲೋ ಮಾಡಬೇಕು. ಇಲ್ಲಿಂದ ನೇರವಾಗಿ ಮೇನ್ ಎಂಟ್ರೆನ್ಸ್ ಹೋಗಿ ಲೆಫ್ಟ್ ತಗೊಂಡು ಸೀದಾ ಬಂದು ಶಿವಕುಮಾರಸ್ವಾಮಿ ಸರ್ಕಲಲ್ಲಿ ಮತ್ತೆ ತಗೊಂಡು ಯೂನಿವರ್ಸಿಟಿ ಮೇನ್ ಎಂಟ್ರೆನ್ಸಲ್ಲಿ ಎಂಟಾಗಬೇಕು ಅಂತ ಎಲ್ಲ ಎಲರ್ಜಿ ಒಂದೊಂದು ಘೋಷಣೆಗಳಿಗೆ ನೋಡಿ, ಒಂದು ಘೋಷಣೆ ಇದೆ, ಓದು ಪುಸ್ತಕ ಹಾಗೂ ನಾಯಕ. ನಾನು ಹೇಳ್ತೀನಿ ಮೊದಲನೇದು, ನೀವು ಎರಡನೇದು ಹೇಳ್ಬೇಕು. ಅಂತ ಓದು ಪುಸ್ತಕ ಹಾಗೂ ನಾಯಕ, ಓದು ಪುಸ್ತಕ ಹಾಗೂ ನಾಯಕ, ಓದು ಪುಸ್ತಕ ಹಾಗೂ ನಾಯಕ.